ಕಾನೂನು ರಹಿತ, ಕಾನೂನು ಬಾಹಿರ ಅರಾಜಕತೆಗೆ ಒಳಪಡುವಂತ ಒಂದು ನ್ಯಾಯಾಲಯವನ್ನೇ ಗೂಂಡಾಗಿರಿಗೆ ತುತ್ತು ಮಾಡುವಂತ ಒಂದು ಕೆಲಸ ಇದು. ಪ್ರತೀಕ್ ಜೈನ್ ಅನ್ನುವ ಸಿಇಒ ಮೇಲೆ ಅಲ್ಲಿ ರೈಡ್ ಆಗಿ ತನಿಖೆ ನಡೆಸ್ತಾ ಇದ್ರೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಏನ್ ಕೆಲಸ? ಇಲ್ಲಿ ದಾಖಲೆ ಇದೆ, ಎಲ್ಲರೂ ಬನ್ನಿ, ಕೋರ್ಟಿಗೆ ಬನ್ನಿ, ಗೂಂಡಾಗಿರಿ ಮಾಡಿ, ನಿಮಗೆ ಭತ್ಯೆ ಕೊಡಲಾಗುವುದು, ಊಟ ಕೊಡಲಾಗುವುದು, ವಾಹನ ಕೊಡಲಾಗುವುದು. ಇವತ್ತು ವಿಚಾರಣೆ ಇದೆ, ಅದರಲ್ಲೂ ನ್ಯಾಯಮೂರ್ತಿ ಘೋಷ್ ಅವರನ್ನ ಗೆರಾವ್ ಮಾಡಲಾಗಿದೆ. ಹೋರಾಟ, ಗತ್ತು, ಗಾಂಭೀರ್ಯ, ಹಿಟ್ಟಲಗಿರಿ, ನಾನು ಮಾಡಿದ್ದೆ, ನಾನೇ ಅಂತ ಮೆರೆದಂತ ಈ ಮೆರೆಯುವಿಕೆಗೆ ಒಂದು ಅಂತ್ಯಕಾಲ ಸಮೀಪಿಸಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಜನವರಿ 8 ಒಂದು ಚುನಾವಣಾ ಸಮೀಕ್ಷೆಯ ಖಾಸಗಿ ಕಂಪನಿ, ಅದರ ಮೇಲೆ ಇಡಿ ದಾಳಿ ಮಾಡುತ್ತೆ. 2020ರಲ್ಲಿ ಗೋವಾ ಎಲೆಕ್ಷನ್ನಿಗೆ ಹೋದಂಥ ಅಧಿಕೃತವಾಗಿ 20 ಕೋಟಿ, ಕೊನೆಗೂ ಅದರ ಇಡೀ ತನಿಖೆಯಲ್ಲಿ ಕಲ್ಲಿದ್ದಲು ಹಗರಣ ಮತ್ತು ಮನಿ ಲಾಂಡ್ರಿಂಗ್ ಹವಾಲಾ ಒಟ್ಟಿಗೆ ಸೇರಿದಾಗ 2700 ಕೋಟಿಗೂ ಹೆಚ್ಚಿನ ಮೊತ್ತದ ಒಂದು ಬೃಹತ್ ಹಗರಣ. ಇದರ ಬೆನ್ನತ್ತಿ ಹೋದಂತ ಇಡಿ ಕೊನೆಗೂ ಲ್ಯಾಂಡ್ ಆದದ್ದು ಎಲ್ಲಿ ಅಂತಂದ್ರೆ ಐಪ್ಯಾಕ್ ಕಂಪನಿಯ ಪ್ರತೀಕ್ ಜೈನ್ ಆಫೀಸು. ಅದರ ಮಧ್ಯೆ ನಿರಂತರವಾಗಿ ತನಿಖೆ, 4-5 ಜನ, ಅಕ್ಷಯ್ ಕುಮಾರ್ ಇತ್ಯಾದಿ ಅದನ್ನ ಕಳೆದ ವಿಡಿಯೋದಲ್ಲಿ ನಿಮಗೆ ಸಮಗ್ರ ವಿವರಗಳನ್ನು ಕೊಟ್ಟಿದ್ದೇವೆ. ಇಡಿ ಅಧಿಕಾರಿಗಳು ಐಪ್ಯಾಕ್ ಕಂಪನಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾಗ ಅದಕ್ಕೆ ಪೂರ್ವಭಾವಿಯಾಗಿ ಪಶ್ಚಿಮ ಬಂಗಾಳದ ಗೃಹ ಇಲಾಖೆಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದನ್ನ ಅಧಿಕೃತ ದಾಖಲೆಯನ್ನು ಈಗಾಗಲೇ ಇಡಿ ಇಟ್ಟಿದೆ. 12ವರೆಗೆ ಮಮತಾ ಬ್ಯಾನರ್ಜಿ ಅವರು ಸ್ವತಃ ಪಶ್ಚಿಮ ಬಂಗಾಳದ ಡಿಜಿಪಿ ಮತ್ತು ರಾಜೀವ್ ಕುಮಾರ್ ಜೊತೆಗೆ ಕಲ್ಕತ್ತಾದ ಕಮಿಷನರ್ ಹಾಗೂ ಪೊಲೀಸ್ ತಂಡ ಇದರೊಂದಿಗೆ ಏಕಾಏಕಿ ದಾಳಿ, ಇಡಿ ಅಧಿಕಾರಿಯ ಫೋನಿಂದ ಹಿಡಿದು, ಅಲ್ಲಿರುವ ಫೈಲಿಂದ ಹಿಡಿದು, ಪೆನ್ ಡ್ರೈವ್ ಇಂದ ಹಿಡಿದು ಪ್ರತಿ ಒಂದನ್ನು ಕಿತ್ತುಕೊಂಡು ರಾಜಾರೋಷವಾಗಿ ವಾಪಸ್ ಹೋಗ್ತಾರೆ. ಇದು ಪ್ರಕರಣ. ಆಮೇಲೆ ಇಡಿಯ ಮೇಲೇನೆ 2 FIR ಹಾಕ್ತದೆ ಪಶ್ಚಿಮ ಬಂಗಾಳದ ಪೊಲೀಸ್ ಇಲಾಖೆ. ಅದರ ಜೊತೆಗೆ ಇಡಿ ಅಧಿಕಾರಿಗಳು ಸಾಂವಿಧಾನಿಕವಾದಂಥ ಸಂಸ್ಥೆಯ ಕಾರ್ಯಾಚರಣೆಗೆ ಅಡ್ಡಿ, ಅತ್ಯಂತ ಸೂಕ್ಷ್ಮವಾದ ದಾಖಲೆಗಳನ್ನು ಕದ್ದೊಯ್ದದ್ದು ಮತ್ತು ದಾಖಲೆಯನ್ನ ನಾಶಪಡಿಸಿದ್ದು, ಇದರ ಮೇಲೆ ಕೋರ್ಟಿಗೆ ಹೋಗುತ್ತೆ ಹೈಕೋರ್ಟ್ ಅಲ್ಲಿ ವಿಚಾರಣೆಗೆ ಬಂದಾಗ ನಡೆದಂಥ ಹೈಡ್ರಾಮಾ, ಜೀವ ಬೆದರಿಕೆ, ಅದರ ಆಧಾರದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಆವಾಗ ಮಮತಾ ಬ್ಯಾನರ್ಜಿ ಇದಕ್ಕೆ ಕೇವಿಯಟ್ ಅನ್ನು ಹಾಕ್ತಾರೆ. ಈ ಕೇವಿಯಟ್ ವಿಚಾರಣೆ ಗುರುವಾರ ಸುಪ್ರೀಂ ಕೋರ್ಟ್ ಎದುರು ಬರ್ತದೆ. ಅಲ್ಲಿ ನ್ಯಾಯಮೂರ್ತಿಗಳಾದಂಥ ಪ್ರಶಾಂತ್ ಕುಮಾರ್ ಮಿಶ್ರಾ, ನ್ಯಾಯಮೂರ್ತಿಗಳಾದಂಥ ವಿಪುಲ್ ಪಂಚೋಲಿ ಅವರ ದ್ವಿಸದಸ್ಯ ಪೀಠದ ಎದುರು ಇದರ ವಿಚಾರಣೆ ಬರುತ್ತೆ. ಅಲ್ಲಿ ಏನು ವಿಚಾರಣೆ ಆಯಿತು, ಯಾವ್ಯಾವ ಪ್ರಶ್ನೆಗಳು ಮೂಲಭೂತವಾಗಿ ಹುಟ್ಟುಕೊಂಡವು, ಪ್ರಾಯಶಃ ಅಲ್ಲಿ ನಡೆದಂಥ ವಿಚಾರಣೆ, ಸುಪ್ರೀಂ ಕೋರ್ಟ್ ಕೊಟ್ಟಂತ ತಡೆಯಾಜ್ಞೆ, ಸುಪ್ರೀಂ ಕೋರ್ಟು ಅಲ್ಲಿ ಅತ್ಯಂತ ಕರಾರುವಕ್ಕಾಗಿ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದು, ರಾಷ್ಟ್ರದ ಹಿತದೃಷ್ಟಿಯಿಂದ, ಒಕ್ಕೂಟ ವ್ಯವಸ್ಥೆಯ ಹಿತದೃಷ್ಟಿಯಿಂದ, ಕೇಂದ್ರ ಮತ್ತು ರಾಜ್ಯದ ಆಡಳಿತದ ಒಂದು ಸಮನ್ವಯತೆಯ ದೃಷ್ಟಿಯಿಂದ ಭವಿಷ್ಯದಲ್ಲಿ ಕೇವಲ ಇದು ಮಮತಾ ಬ್ಯಾನರ್ಜಿ ಅವರ ಪ್ರಶ್ನೆ ಅಲ್ಲ, ಒಬ್ಬ ಮುಖ್ಯಮಂತ್ರಿಯಾಗಿ ಕೇಂದ್ರೀಯ ತನಿಖಾ ದಳದ ಸಾಂವಿಧಾನಿಕ ತನಿಖೆಯ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡುವುದಾಗಲಿ, ದಾಳಿ ಮಾಡುವುದಾಗಲಿ, ತನಿಖೆಗೆ ಒಳಪಟ್ಟಂತ ಸಾಕ್ಷ್ಯಾಧಾರಗಳನ್ನು ಹೊತ್ತೊಯ್ಯುವುದಾಗಲಿ, ಅದು ಕಾನೂನಾತ್ಮಕವಾಗಿ ಎಷ್ಟು ಸರಿ, ಸಾಂವಿಧಾನಾತ್ಮಕವಾಗಿ ಎಷ್ಟು ಸರಿ, ಮತ್ತು ಹೀಗೆ ಆದರೆ ತನಿಖಾ ದಳಗಳು ಹೇಗೆ
ಅವು ಸ್ವಾಯತ್ತೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ. ಈ ಪ್ರಕರಣದ ಗಾಂಭೀರ್ಯವನ್ನ ನ್ಯಾಯಾಲಯ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯಾಡಳಿತದ ಪ್ರಶ್ನೆ, ಕೇಂದ್ರ ತನಿಖಾ ದಳ ಮತ್ತು ರಾಜ್ಯದಲ್ಲಿ ನಡೆಯುವ ಭ್ರಷ್ಟಾಚಾರದ ನಿಗ್ರಹಿಸುವ ಪ್ರಶ್ನೆ ಯಾವ ಮಟ್ಟಕ್ಕೆ ಬರಬಹುದು? ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಗುರುವಾರದಿಂದ ಇಲ್ಲಿಯವರೆಗಿನ ವಿವರಗಳನ್ನು ಇಟ್ಕೊಂಡು ನೋಡಿದಾಗ ಪ್ರಾಯಶಃ ಕೇಜ್ರಿವಾಲ್ ಯಾವ ರೀತಿ ಲಿಕ್ಕರ್ ಸ್ಕ್ಯಾಮ್ನ ಮೂಲಕ ತನ್ನ ಇಡೀ ಪಕ್ಷದ ಅಧಿಕಾರದ ವಿಸ್ತರಿಸುವಿಕೆಗಾಗಿ ಗೋವಾ ಎಲೆಕ್ಷನ್ಗೆ ನಿಂತದ್ದು, ಅಲ್ಲಿಗೆ ಮನಿ ಲ್ಯಾಂಡರ್ ಮೂಲಕ, ಹವಾಲ ಮೂಲಕ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದು, ಇಡಿಯ ಬಾಯಿಗೆ ಸಿಕ್ಕಾಕಿಕೊಂಡದ್ದು, ಜೈಲು ಅನುಭವಿಸಿದ್ದು, ಅಧಿಕಾರ ಕಳ್ಕೊಂಡದ್ದು, ಸೇಮ್ ಟು ಸೇಮ್ ಪ್ರಾಯಶಃ ಈಗ ದೀದಿಯವರ ಕಾಲ್ಬುಡಕ್ಕೆ ಬಂದು ಕೂತಿದೆ. ಅಷ್ಟೇನು, ಇದೊಂದು ಗಂಭೀರವಾದ ಆರೋಪ ಆಗಿರೋದ್ರಿಂದ ಬಂಧಿಸಿ ವಿಚಾರಣೆ ನಡೆಸಬೇಕು ಅನ್ನುವ ಹಂತಕ್ಕೆ ಇಡಿ ಬಂದು ನಿಂತಿದೆ. ಕೋಲು ಕೊಟ್ಟು ಪೆಟ್ಟಿಂದ ಕತೆ ಮಾಡಿದ್ದುಣ್ಣೋ ಮಾರಾಯ. ಕಳೆದ ವಿಡಿಯೋದಲ್ಲಿ ಇದನ್ನ ನಾನು ವಿವರಿಸಿದ್ದೆ. ಕೇಜ್ರಿವಾಲ್ನ ಗತಿಯೇ ಮಮತಾ ಬ್ಯಾನರ್ಜಿ ಅವರಿಗೂ ಬರುವುದು 99.9% ಗ್ಯಾರಂಟಿ ಅನ್ನೋದನ್ನ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಒಬ್ಬ ಮುಖ್ಯಮಂತ್ರಿ ತನ್ನ ಅಧಿಕಾರ ವ್ಯಾಪ್ತಿಯ ಸಾಂವಿಧಾನಿಕತೆಯನ್ನು ಅರ್ಥ ಮಾಡಿಕೊಳ್ಳದೇನೆ ಗೂಂಡಾಗಿರಿಯ ರೀತಿ, ದರ್ಪ ಮತ್ತು ದುರಹಂಕಾರ, ನಾನು ನಡೆದದ್ದೇ ದಾರಿ, ನನಗೆ ಸಂವಿಧಾನವೂ ಇಲ್ಲ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯೂ ಇಲ್ಲ, ಒಕ್ಕೂಟ ವ್ಯವಸ್ಥೆಯ ಹಂಗಿಲ್ಲ, ನಾನೇ ಅನ್ನುವಂಥ ರೀತಿಯಲ್ಲಿ ಪಶ್ಚಿಮ ಬಂಗಾಳವನ್ನ ತನ್ನ ಜಹಗೀರನ ರೀತಿಯಲ್ಲಿ ಇಲ್ಲಿಯವರೆಗೆ ನಡ್ಕೊ ಬಂದ್ರಲ್ಲ, ಅದರ ಒಟ್ಟು ಪರಿಣಾಮ ಈಗ ಭೋಗಿಸುವಂತ ಪ್ರಶ್ನೆ ಸಾಧ್ಯತೆ ಹೊತ್ತು ಬಂದಿದೆಯಾ ಅನ್ನುವ ಒಂದು ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಅತ್ಯಂತ ಪ್ರಬಲವಾಗಿ, ಅತ್ಯಂತ ನೇರವಾಗಿ ಉತ್ತರವನ್ನು ಕೊಟ್ಟಿದೆ. ಅಲ್ಲಿಗೆ ಪ್ರಾಯಶಃ ಒಂದು ಪಶ್ಚಿಮ ಬಂಗಾಳದ ನಿರಂಕುಶ ಪ್ರಭುತ್ವದ ಆಳ್ವಿಕೆ ಇತ್ತಲ್ಲ, ಹಿಂದೊಮ್ಮೆ 2.5 ದಶಕ ಎಡಪಕ್ಷಗಳ ಆಳಿದ್ವು. ಈಗ ಮಮತಾ ಬ್ಯಾನರ್ಜಿಯೇ ಅಲ್ಲಿಯ ಕ್ವೀನ್ ಅನ್ನುವ ರೀತಿಯಲ್ಲಿ ಇತ್ತು. ಅವರ ಒಟ್ಟು ಚುನಾವಣೆಯ ಆಸ್ತಿ ಏನು? ರೋಹಿಂಗ್ಯಾಗಳು, ಮುಸ್ಲಿಮರ ಮತ ಮತ್ತು ಹಿಂದೂಗಳ ಮೇಲೆ ದಾಳಿ. ಯಾರೇ ಯಾವ ರೀತಿಯಲ್ಲೇ ತನಿಖೆಗೆ ಬರಲಿ, ಅವರನ್ನ ಮುಷ್ಟಿಯುದ್ಧದಿಂದ ಬೆದರಿಸುವ ತಂತ್ರವನ್ನ ಮಂತ್ರವಾಗಿ ಸ್ವೀಕರಿಸಿದಂಥ ಯಾವುದಾದ್ರೂ ರಾಜ್ಯ ಇದ್ರೆ ಅದು ವರ್ತಮಾನದಲ್ಲಿ ಪಶ್ಚಿಮ ಬಂಗಾಳ. ಹಾಗಾದ್ರೆ ಆ ಯುಗ ಅಂತ್ಯಕ್ಕೆ ಸುಪ್ರೀಂ ಕೋರ್ಟ್ ನಾಂದಿ ಹಾಡಲಿದೆಯೇ? ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಮೊದಲ ಒಂದು ಪ್ರಶ್ನೆ ಏನು ಅಂತಂದ್ರೆ, ದೇಶ ವಿರೋಧಿಗಳು, ದೇಶಕ್ಕೆ ಮಸಲತ್ತು ಮಾಡುವವರು, ಅದು ದೇಶದ ಹೊರಗಿನ ಪಾಕಿಸ್ತಾನದವರು ಇರ್ಬೋದು, ಬಾಂಗ್ಲಾದವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ದೇಶದ ಒಳಗಡೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ವಿರೋಧಿಗಳು, ಹಿಟ್ಲರ್ಗಿರಿ ಮಾಡುವವರು, ಮೋದಿಯ ವಿರೋಧಿಗಳು, ಬಿಜೆಪಿಯ ವಿರೋಧಿಗಳು, ಸನಾತನ ಧರ್ಮದ ವಿರೋಧಿಗಳು, ರಾಮಕೃಷ್ಣರ ವಿರೋಧಿಗಳು, ಇಂಥ ದೇಶ ವಿರೋಧಿ ಚಟುವಟಿಕೆಯನ್ನ ಅಥವಾ ಹೋರಾಟವನ್ನ ಮಾಡ್ಕೊಂಡು ಬಂದಂಥ ಈ JNU ಸಂತತಿ ಬುದ್ಧಿಜೀವಿಗಳು, ಎಡಚರು, ದೇಶದೊಳಗಿನ ದೇಶದ್ರೋಹಿಗಳು, ಇವರೆಲ್ಲರ ಬೆನ್ನಿಗೆ ನಿಂತು ನ್ಯಾಯ ಕೊಡಿಸ್ತೇನೆ ಅಂತ ಹೋರಾಟ ಮಾಡುವವರು ಈ ದೇಶದಲ್ಲಿ ಇಬ್ಬರಿದ್ದಾರೆ. ಒಬ್ರು ಮನು ಸಿಂಘ್ವಿ, ಮತ್ತೊಬ್ರು ಕಪಿಲ್ ಸಿಬ್ಬಲ್. ದುರದೃಷ್ಟವೋ ದುರ್ವಿಧಿಯೋ ಇವರಿಬ್ಬರು ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು. ಇವರು ಇಂಥವ್ರ ಕೇಸ್ಗಳನ್ನು ಮಾತ್ರ ತೆಗೆದುಕೊಳ್ಳೋದು, ಅದು ಇತಿಹಾಸ. ಸಂಸತ್ತಿಗೆ ಬಾಂಬ್ ಹಾಕಿದವ್ರ ಕೇಸ್ ತಗೊಳ್ತಾರೆ, ಅಫ್ಜಲ್ ಗುರು ತಗೊಳ್ತಾರೆ, ಕಸಬನ್ ತಗೊಳ್ತಾರೆ, ಇಂಥವ್ರದ್ದು ಎಲ್ಲರ ಕೇಸ್ಗಳನ್ನು ತಗೊಳ್ತಾರೆ. ಮೋದಿ ಅವರಿಗೆ ಸಮಾಧಿ ಕಟ್ತೇವೆ ಅಂತ ಹೇಳಿದವ್ರ ಕೇಸು ಇವರೇ ತಗೊಳ್ಳೋದು. ಇಡೀ ದೇಶಕ್ಕೆ ನಾವು ಬೆಂಕಿ ಹಾಕ್ತೇವೆ ಇವರೇ ತಗೊಳ್ಳೋದು ಕೇಸು. ಈ ತರದ ಈ ವಕೀಲರಿಬ್ಬರು ಇದರಲ್ಲ, ಸೂಪರ್ ಸ್ಟಾರ್ ವಕೀಲರುಗಳಿಗೆ ಚಳಿ ಬಿಡಿಸಿದ್ದಾರೆ ಮೊನ್ನೆ.
ಇದೇ ನಮ್ಮ ನ್ಯಾಯಮೂರ್ತಿಗಳಾದಂಥ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ವಿಫುಲ್ ಪಂಚೋಲಿ ಅವರು. ಬಹುಶಃ ಯಾವತ್ತೂ ಇಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ನಲ್ಲಿ ತಲೆ ತಗ್ಗಿಸಿ ನಿಂತಂತ ಒಂದು ವಿಷಣ್ಣತೆ ಇವರಿಬ್ಬರ ಪಾಲಿಗೆ ಬಂದಿರಲಿಲ್ಲ. ಹಾಗಾದ್ರೆ ಕೋರ್ಟಲ್ಲಿ ಏನು ನಡೆಯುತ್ತೆ? ಮೊದಲನೇದಾಗಿ ಇಡಿ ಸುಪ್ರೀಂ ಕೋರ್ಟ್ನಲ್ಲಿ 4 ಬೇಡಿಕೆಗಳನ್ನು ಇಟ್ಟಿತ್ತು. ಒಂದು, ತನಿಖೆಗೆ ಅಡ್ಡಿಪಡಿಸಿ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿ ಹೊತ್ತೊಯ್ದು ನಾಶ ಮಾಡುವಂಥ ಕೆಲಸಕ್ಕೆ ಮುಂದಾದಂಥ ಮಮತಾ ಬ್ಯಾನರ್ಜಿ ಅವರಿಗೆ ಮೇಲೆ FIR ಹಾಕಲಿಕ್ಕೆ ಅನುಮತಿ ಕೊಡಬೇಕು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರ DGP ಮತ್ತು ಕಮಿಷನರ್ ಅವರು ಅಮಾನತಾಗಬೇಕು. ಇಡಿ ಪ್ರಕರಣವನ್ನು ಹೆಚ್ಚಿನ ಮತ್ತು ಸಮಗ್ರ, ಯಾಕೆಂತಂದರೆ ಇದು ಕೇವಲ 20 ಕೋಟಿ ಅಷ್ಟೇ ಅಲ್ಲ, ಇದು ಹೆಚ್ಚು ಕಮ್ಮಿ 2700 ಕೋಟಿ. ಖಾಸಗಿ ಒಂದು ಸಮೀಕ್ಷೆ, ಚುನಾವಣಾ ಸಮೀಕ್ಷೆ ಮಾಡುವಂಥ ಐಪ್ಯಾಕ್ ಸಂಸ್ಥೆಯ CEO ಪ್ರತೀಕ್ ಜೈನ್ ಅವರ ಮೇಲೆ ಅವರ ಇಡೀ ಸಾಕ್ಷ್ಯಾಧಾರಗಳನ್ನಿಟ್ಟುಕೊಂಡು ಕಾನೂನಾತ್ಮಕವಾಗಿ ಒಂದು ದಾಳಿ ಅಥವಾ ರೈಡ್ ಆಗಬೇಕಾದಾಗ ಅದಕ್ಕೆ ಪೂರ್ವರಂಗ ಯಾವ ರೀತಿ ಸಿದ್ಧ ಆಗಬೇಕು, ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ಅದು ಎಲ್ಲವನ್ನ ಪ್ರೊಸೀಜರನ್ನು ನಾವು ಮಾಡಿಕೊಂಡು ಗೃಹ ಇಲಾಖೆಗೆ ತಿಳಿಸಿ ನಾವು ರೈಡ್ ಮಾಡಿದಾಗಲೂ ಕೂಡ ನಮ್ಮ ಮೇಲೆ ದಾಳಿ ಇತ್ಯಾದಿ ಎಲ್ಲ ನಡೆದಿರೋದ್ರಿಂದ ಇದರ ಇನ್ನೂ ಆದ್ಯಂತವಾಗಿ ಆಳವಾಗಿ ತನಿಖೆ ಆಗಬೇಕಾಗಿರೋದ್ರಿಂದ ಇದನ್ನು CBIಗೆ ವಹಿಸತಕ್ಕದ್ದು. ಈ ರೀತಿಯ ಬೇಡಿಕೆಗಳನ್ನು ಇಟ್ಕೊಂಡು ಮತ್ತೆ ಇಡಿಯ ಮೇಲೆ, ಅಂದರೆ ಒಬ್ಬ ಕಳ್ಳ, ಕದಿಮ, ಗೂಂಡ, ದೇಶದ್ರೋಹಿ, ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದವನು ಅಥವಾ IG ಕೊಳ್ಳ ಹಿಡಿದು ಅವ್ರಿಗೆ ಜೀವಕ್ಕೆ ಅಪಾಯ ತಂದಂಥ ಒಬ್ಬ ಮನುಷ್ಯನೇ ಈ ಇಡೀಯದಾಗಿ ಪೊಲೀಸ್ ಇಲಾಖೆ ಮೇಲೇನೆ ಕೇಸ್ ಮಾಡಿದ್ರೆ ಎಂಥ ವ್ಯಂಗ್ಯ ಇರಬಹುದು. ಆ ರೀತಿಯಲ್ಲಿ ತಿಳಿಸಲಾಗಿದೆ, ಹೇಳಲಾಗಿದೆ, ಇನ್ಫಾರ್ಮ್ ಮಾಡಲಾಗಿದೆ. ಖಾಸಗಿ ಸಂಸ್ಥೆ ಪ್ರತೀಕ್ ಜೈನ್ CEO, ಇದಕ್ಕೂ TMCಗೂ ಕೇವಲ ಚುನಾವಣಾ ಸಮೀಕ್ಷೆಯ ಸಂಬಂಧ ಇರಬಹುದು, ತಮ್ಮ ಇಡೀ ಸೋಷಿಯಲ್ ಮೀಡಿಯಾವನ್ನು ಅವರ ನೋಡ್ಕೊಳ್ತಾರೆ ಅಂತ ಇರಬಹುದು. ಅದೆಲ್ಲವೂ ಹೊರಗುತ್ತಿಗೆ, ನೇರವಾಗಿ TMC ಆಫೀಸ್ ಅಲ್ಲ, ರಾಜಕೀಯಕ್ಕೆ ಸಂಬಂಧಪಟ್ಟಂತ TMCಗೆ ಸಂಬಂಧಪಟ್ಟಂತ ಎಕ್ಸ್ಟೆನ್ಷನ್ ಅಲ್ಲ, ಏನೂ ಅಲ್ಲ. ಆದರೂ ಕೂಡ ಆ ಸಂಸ್ಥೆ ಮೇಲೆ ದಾಳಿ ಮಾಡಿದಾಗ ಈ TMC ಮತ್ತು ಮಮತಾ ಬ್ಯಾನರ್ಜಿ ಅವರು ಇಡಿಯ ಮೇಲೆ ಕೇಸ್ಗಳನ್ನು ಹಾಕುವುದು ಯಾವ ರೀತಿಯಲ್ಲಿ ಸಿಂಧು. ಹಾಗಾಗಿ ಆ ಕೇಸನ್ನು ವಿಚಾರಣೆ ಮಾಡಬಾರ್ದು, ತಡೆಯಾಜ್ಞೆ ಕೊಡಬೇಕು, ಅದನ್ನು ಕಿತ್ತು ಹಾಕಬೇಕು. ಈ ಬೇಡಿಕೆಗಳನ್ನು ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭ ಅಲ್ಲಿ ಹಲವಾರು ಪ್ರಶ್ನೆಗಳು ಬಂದು, ನೀವು ಹೈಕೋರ್ಟಲ್ಲಿ ಯಾಕೆ ವಿಚಾರಣೆಯನ್ನ ಮಾಡಿಲ್ಲ, ಸುಪ್ರೀಂ ಕೋರ್ಟ್ಗೆ ಯಾಕೆ ಬಂದ್ರಿ, ಖಾಸಗಿ ಸಂಸ್ಥೆ ಮೇಲೆ ಅಟ್ಯಾಕ್ ಮಾಡಿದಾಗ ಅಥವಾ ರೈಡ್ ಮಾಡಿದಾಗ, ದಾಳಿ ಮಾಡಿದಾಗ TMCಗೂ ಮತ್ತು ಮಮತಾ ಬ್ಯಾನರ್ಜಿ ಅವರಿಗೆ ಇದರ ಕೆರಳುವಿಕೆಯ ಪ್ರಶ್ನೆ ಯಾಕೆ ಬಂತು? ಕಾನೂನಾತ್ಮಕವಾಗಿ ಒಬ್ಬ ಮುಖ್ಯಮಂತ್ರಿ ಕೇಂದ್ರೀಯ ತನಿಖಾ ದಳದ ಮೇಲೆ ಕೇಂದ್ರೀಯ ತನಿಖಾ ದಳ ನಡೆಸ್ತಾ ಇರುವಂತ ತನಿಖೆಯ ವೇಳೆ ಅವರ ಮೇಲೆ ಏಕಾಏಕಿಯಾಗಿ ಸ್ವತಃ ಮುಖ್ಯಮಂತ್ರಿಗಳು ದಾಳಿ ಮಾಡಬಹುದೇ? ಕಾನೂನಲ್ಲಿ ಏನಾದರೂ ಇದೆಯೇ? ಎಲ್ಲಿದೆ? ನ್ಯಾಯಾಧೀಶರ ಪ್ರಶ್ನೆ. ಈ ತರದ ಎಲ್ಲಾ ಪ್ರಶ್ನೆಗಳನ್ನು ಇಟ್ಟುಕೊಂಡು ಗುರುವಾರ ಬಹಳ ಗಂಭೀರವಾದ ಚರ್ಚೆ ನಡೀತದೆ. ಆವಾಗ ಅಲ್ಲಿ ಬಂದಂತ ಪ್ರಶ್ನೆಗಳು ಮತ್ತೆ ನ್ಯಾಯಮೂರ್ತಿಗಳು ಕೊಟ್ಟ ಉತ್ತರ, ನ್ಯಾಯಮೂರ್ತಿಗಳು ತೆಗೆದುಕೊಂಡ ನಿರ್ಧಾರ ಅದು ಐತಿಹಾಸಿಕವಾದದ್ದು. ಅಥವಾ ಫೆಬ್ರವರಿ 3ಕ್ಕೆ ಏನು ಮುಂದೂಡಲಾಗಿದೆ, ಆ ದಿನ ನಡೆಯುವ ಚರ್ಚೆ ಮತ್ತು ಸಂವಾದ, ಆ ಮೂಲಕ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುವಂತ ತಳೆಯುವ ನಿಲುವು, ಅದು ಒಂದು ಚಾರಿತ್ರಿಕವಾದಂಥ ತೀರ್ಪು ಆಗುವ ಎಲ್ಲ ಲಕ್ಷಣಗಳು ಇದೆ ಮತ್ತು ಅದರ ಸೂಚನೆಗಳು ಸಿಕ್ಕಿವೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಇಟ್ಟಂತ ಗುರುವಾರ ತೀರ್ಪಿನ ರೂಪದ ಹೆಜ್ಜೆಗಳು ಅದು ಅತ್ಯಂತ ಮಹತ್ವದ್ದು. ನೇರವಾಗಿ ದೀದಿ ಜೈಲಿಗೆ ಹೋಗುವ ಎಲ್ಲ ಸಾಧ್ಯತೆಗಳನ್ನು ಆ ತೀರ್ಪು, ಆ ಹೆಜ್ಜೆ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಬ್ಬರು ಅವತ್ತು ಅತ್ಯಂತ ಕಟುವಾಗಿ ತೀಕ್ಷ್ಣವಾಗಿ ವರ್ತಿಸಿದ್ದು ಎಲ್ಲವೂ ಅದನ್ನ ಹೇಳುತ್ತವೆ. ಮೊದಲನೇದಾಗಿ
ಮಮತಾ ಬ್ಯಾನರ್ಜಿ ಐಪ್ಯಾಕ್ ಸಂಸ್ಥೆಯಲ್ಲಿ ನಡೀತಾ ಇರುವ ಕೇಂದ್ರೀಯ ತನಿಖಾ ದಳದ ತನಿಖೆಯ ಹೊತ್ತಿನಲ್ಲಿ ಪ್ರವೇಶ ಯಾಕೆ ಮಾಡಿದ್ರು, ಅವರಿಗೆ ಯಾಕೆ ಸಂಬಂಧಪಟ್ಟದ್ದಿದು ಅನ್ನುವಂಥ ಪ್ರಶ್ನೆ ಬಂದಾಗ ಕಪಿಲ್ ಸಿಬ್ಬಲ್ ಹೇಳ್ತಾರೆ, SIR ಅಲ್ಲಿ ದಾಖಲೆಗಳಿದ್ವು, ಅದನ್ನು ಅಮಿತ್ ಶಾ ಅವರು ಹೊತ್ಕೊಂಡು ಹೋಗ್ಲಿಕ್ಕೆ ಇಡಿಯನ್ನು ಕಳಿಸಿದ್ದು, TMCನ ಸ್ಟ್ರಾಟಜಿಯ ಒಂದು ಆಂತರಿಕ ರಿಪೋರ್ಟು, ರಹಸ್ಯದ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಹೋದದ್ದು, ಮುಖ್ಯವಾಗಿ SIR ಅಲ್ಲಿ ವಿವರಗಳಿದ್ವು. ಚುನಾವಣಾ ಕಮಿಷನ್ನು 12 ರಾಜ್ಯಗಳಲ್ಲಿ ಅಕ್ರಮ ಮತದಾರರು, ನುಸುಳುಕೋರರು, ರೋಹಿಂಗ್ಯಾಗಳು, ಬಾಂಗ್ಲಾ ಪಾಕಿಸ್ತಾನ ಮೂಲದವರು ಬಂದಿಲ್ಲಿ ಒಕ್ಕರಿಸಿಕೊಂಡವರಿಗೆ ಈ ದೇಶದ ಒಳಗಿನ ಚುನಾವಣೆಯನ್ನು ಯಾವ ದಾರಿಯಲ್ಲಾದರೂ ಅಡ್ಡಿಲ್ಲ ಗೆಲ್ಲಬೇಕು ಅನ್ನುವಂಥ ಇರಾದೆಯಲ್ಲಿ ಹೊರಟಂಥವರ ಏನು ಅಭಯ ಸಿಕ್ಕಿತ್ತಲ್ಲ, ಅವರ ಮೇಲೆ ಪ್ರಹಾರ ಮಾಡಿ ಅವರ ಇಡೀ ವೋಟರ್ ID ಇತ್ಯಾದಿ ಎಲ್ಲ ಫೇಕು ಅನ್ನೋದನ್ನು ಸ್ಥಿರೀಕರಿಸಿ ಅವರನ್ನೇನೀಗ ಡಿಲೀಟ್ ಮಾಡ್ತಾ ಇದೆಯಲ್ಲ SIR, ಅದರ ದಾಖಲೆಯನ್ನು ಅವರು ಕೊಂಡೋಗ್ಲಿಕ್ಕೆ ಬಂದಿದ್ರು ಇಡಿ. ಆದ್ದರಿಂದ ಅವರು ಮುಖ್ಯಮಂತ್ರಿಯಾಗಿ ಅಲ್ಲ, TMCಯ ಒಬ್ಬ ಮಹಾನಾಯಕಿಯಾಗಿ ಅಲ್ಲಿ ಬಂದಿದ್ರು ಅಂತ. ಅದಕ್ಕೆ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಹೇಳ್ತಾರೆ, SIR ಕಾಪಿ ಅಲ್ಲೇ ಇರಬೇಕಾ? ಮತದಾರರ ಪಟ್ಟಿ ವೆಬ್ಸೈಟ್ ಅಲ್ಲಿ ಡಿಜಿಟಲ್ ರೂಪದಲ್ಲಿ ಬೇಕಾದವರಿಗೆ ಎಲ್ಲರಿಗೂ ಸಿಗತ್ತೆ. ಸುಪ್ರೀಂ ಕೋರ್ಟ್ನಂತ ಒಂದು ನ್ಯಾಯಾಲಯದ ಎದುರು ಇಂಥ ಗನಂದಾರಿ ಸುಳ್ಳುಗಳನ್ನು ಹೇಳಬಹುದೇ? SIR ಪಟ್ಟಿ ಅಲ್ಲೇ ಯಾಕೆ ಸಿಗಬೇಕು? ಆಮೇಲೆ ಅವರು ಮುಖ್ಯಮಂತ್ರಿಯಾಗಿ ಅಲ್ಲಿ ಬಂದಿಲ್ಲ, ಪಕ್ಷದ ಮಹಾನಾಯಕಿಯಾಗಿ ಬಂದಿದ್ದಾರೆ, ಯಾವುದೇ ಇನ್ಫಾರ್ಮೇಶನ್ ಇರಲಿಲ್ಲ ಅನ್ನುವಂಥ ಕಪಿಲ್ ಸಿಬ್ಬಲ್ ಅವರ ಮಾತಿಗೆ ಮೆಹ್ತಾ ಹೇಳ್ತಾರೆ, ಈಗಾಗಲೇ ಗೃಹ ಇಲಾಖೆಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ ದಾಳಿಯ ಪೂರ್ವಭಾವಿಯಾಗಿ ಏನನ್ನ ತಿಳಿಸಬೇಕೋ ಅದನ್ನು ತಿಳಿಸಿದ್ದೇವೆ ಅಂತ ದಾಖಲೆಯನ್ನು ಇಡ್ತಾರೆ. ಹಾಗಾಗಿ ಈ ದಾಳಿ ಅಧಿಕೃತ, ಈ ದಾಳಿ ಕಾನೂನಾತ್ಮಕ, ಈ ದಾಳಿ ಸಾಂವಿಧಾನಿಕ, ರಾಜ್ಯಾಧಿಕಾರಕ್ಕೆ ಏನು ತಿಳಿಸಬೇಕಾಗಿತ್ತೋ ಕೇಂದ್ರೀಯ ತನಿಖಾ ದಳ ಅದನ್ನು ತಿಳಿಸಿದ್ದೇವೆ. ತಿಳುವಳಿಕೆ ಇದ್ದು ಬಂದಿದ್ದಾರೆ ಅಂತಾದರೆ ಅವರು ಮುಖ್ಯಮಂತ್ರಿಯಾಗೇ ಬಂದದ್ದು. ಆವಾಗಲೇ ನ್ಯಾಯಾಧೀಶರು ಕೇಳ್ತಾರೆ, ಒಬ್ಬ ಮುಖ್ಯಮಂತ್ರಿ ನೇರವಾಗಿ ದಾಳಿ ಮಾಡುವ, ಸಾಕ್ಷ್ಯಾಧಾರಗಳನ್ನು ಕೈಯಲ್ಲಿ ಎತ್ಕೊಂಡು ಹೋಗುವ ಕಾನೂನೇನಾದರೂ ಇದೆಯೇ? ಇದ್ರೆ ಹೇಳಿ ಅಂತ ಕೇಳ್ತಾರೆ. ಅದರ ಜೊತೆಗೆ ಕಪಿಲ್ ಸಿಬ್ಬಲ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಚುನಾವಣೆ ಹತ್ತಿರದಲ್ಲಿದೆ, ಜನವರಿ ಇದು, ಏಪ್ರಿಲ್, ಮಾರ್ಚ್, ಮೇ 2ರಿಂದ 3 ತಿಂಗಳಿರುವಾಗ ಕೇಂದ್ರ ಸರ್ಕಾರ ರಾಜಕೀಯ ಉದ್ದೇಶದಿಂದ ತನಿಖಾ ದಳ ತನಿಖೆ ಇಲ್ಲಿ ರೈಡ್ ಮಾಡಿದೆ. ಆಗ ಸ್ವತಃ ನ್ಯಾಯಮೂರ್ತಿಗಳಾದಂಥ ಪ್ರಶಾಂತ್ ಕುಮಾರ್ ಮಿಶ್ರಾ ಹೇಳ್ತಾರೆ, ಚುನಾವಣೆ ಹತ್ತಿರ ಇದೆ ಅಂತಂದ ಅಂದ ಕ್ಷಣಕ್ಕೆ ಅಪರಾಧ ನಡೆದರೆ ಅಥವಾ ಯಾವುದೋ ಒಂದು ಅಲ್ಲಿ ತೊಂದರೆ ತಾಪತ್ರಯಗಳಾದರೆ, ತಪ್ಪುಗಳು ನಡೆದರೆ ಅದನ್ನಾಗಾದರೆ ತನಿಖೆ ಮಾಡಬಾರದೇ? ಇವೆಲ್ಲವನ್ನ ಹೇಳಬೇಡಿ, ಇದು ಅತಾರ್ಕಿಕ. ಚುನಾವಣೆ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಕಾನೂನು ಭಂಗ, ಶಾಂತಿ ಭಂಗ, ಭ್ರಷ್ಟಾಚಾರ, ತಪ್ಪುಗಳು, ಇನ್ನೊಂದು ಅಪರಾಧ ನಡೆದರೆ ಆಯಾಯ ಸಂಸ್ಥೆಗೆ ಸಂಬಂಧಪಟ್ಟಂತ ತನಿಖಾ ವ್ಯವಸ್ಥೆ ಅದನ್ನ ತನಿಖೆ ಮಾಡಬಹುದು. ಯಾರು ಮಾಡಬಾರದು ಅಂತ ಹೇಳಿದ್ದಾರೆ ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆ ನಡೀತಾ ಇರುವಾಗಲೇ ಬಹಳ ಮಹತ್ವದ ಘಟ್ಟ. ಇದೇ ಕಾರಣಕ್ಕಾಗಿ ಈಗ ದೀದಿ ಜೈಲಿಗೆ ಹೋಗಬಹುದು ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ. ಏನ್ ನಡೀತಾಗಾದ್ರೆ ಇದೇ ಹೊತ್ತಿನಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ತುಷಾರ್ ಮೆಹ್ತಾ ಅವರ ಹತ್ರ, ಸಾಲಿಸಿಟರ್ ಜನರಲ್, ಹೈಕೋರ್ಟಿನಲ್ಲಿ ವಿಚಾರಣೆ ನಡೆಯಬಹುದಾದಂತ ಸಾಧ್ಯತೆ ಇರುವಂತ ಈ ಕೇಸನ್ನ ಸುಪ್ರೀಂ ಕೋರ್ಟ್ಗೆ ಯಾಕೆ ತಂದ್ರಿ? ಜನವರಿ 15 ಯಾಕೆ ತಂದ್ರಿ ಅಂತ ಕೇಳಿದಾಗ ಅಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಒಂದು ಅದ್ಭುತವಾದ ಸಾಕ್ಷ್ಯಗಳನ್ನು ಇಡ್ತಾರೆ. ಇದೇ ಸಾಕ್ಷಿ ಈಗ ಮಮತಾ ಬ್ಯಾನರ್ಜಿ ಅವರ ಕೊರಳಿಗೆ ಬಂದದ್ದು. ಮಮತಾ ಬ್ಯಾನರ್ಜಿ ಅವರನ್ನ ಈಗ ಕೇಜ್ರಿವಾಲನ ಹಾಗೆ ಜೈಲಿಗೆ ಅಟ್ಟುವ ಸಾಧ್ಯತೆ ಇದ್ರೆ, FIR ದಾಖಲಿಸುವ ಸಾಧ್ಯತೆ ಇದ್ರೆ, ಬಂಧನ ಮಾಡುವ ಸಾಧ್ಯತೆ ಇದ್ರೆ, ಇದೇ ಸಾಕ್ಷ್ಯಗಳು
ಏನದು? ವಾಟ್ಸಪ್ ಅನ್ನ ತೆಗೆದು ನ್ಯಾಯಾಧೀಶರ ಎದುರು ಇಡ್ತಾರೆ. ಕಲ್ಕತ್ತಾದಲ್ಲಿ ಅವತ್ತು ವಿಚಾರಣೆಗೆ ನಮ್ಮ ಅಡಿಷನಲ್ ಸಾಲಿಸಿಟರ್ ಜನರಲ್ ಇತ್ಯಾದಿಗಳು ಹಾಜರಿದ್ರು. ವಿಚಾರಣೆ ನಡೆಯಬೇಕು, ನಡೀತಾ ಇದೆ. ಅಷ್ಟೊತ್ತಿಗೆ ಅಲ್ಲಿ ಗೂಂಡಾಗಳ ಒಂದು ಇಡೀಯದಾದಂಥ ಸಮೂಹ ದಾಳಿ ಇಡುತ್ತೆ. ಸ್ವತಃ ಜಸ್ಟಿಸ್ ಘೋಷ್ ಅವರನ್ನ ಘೆರಾವ್ ಮಾಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ವಿಚಾರಣೆ ನಡೆಸುವುದು ಹೇಗೆ? ಗೂಂಡಾಗಳನ್ನ, ಗೂಂಡಾಗಿರಿಯನ್ನ ನ್ಯಾಯಾಲಯದವರೆಗೂ ಕರೆತಂದ್ರು ಅಂತಾದ್ರೆ ಯಾವ ಸುಸ್ಥಿತಿಯಲ್ಲಿ, ಯಾವ ವಾತಾವರಣದಲ್ಲಿ, ಹೇಗೆ ವಿಚಾರಣೆಯನ್ನ ನಡೆಸಬೇಕು ಅನ್ನುವ ಮಾತನ್ನ ನ್ಯಾಯಾಧೀಶರ ಎದುರು ಪ್ರಚುರಪಡಿಸುವುದಷ್ಟೇ ಅಲ್ಲ, ವಾಟ್ಸಪ್ ಮೆಸೇಜಿನ ಕಾಪಿಯನ್ನು ಇಡ್ತಾರೆ. ಗ್ರೂಪ್ ಮೆಸೇಜ್ ಮಾಡಿ, ಇವತ್ತು ಇಂಥ ಕೇಸಿನ ವಿಚಾರಣೆ ಇದೆ, ನೀವೆಲ್ಲರೂ ನಿಮ್ಮ ನಿಮ್ಮ ಇದರಿಂದ ಮೂಲದಿಂದ ಬನ್ನಿ, ವಾಹನ, ಊಟ, ಭತ್ತೆ ಎಲ್ಲವೂ ಸಿದ್ಧವಾಗಿದೆ, ನೀವೆಲ್ಲರೂ ಇಲ್ಲಿಗೆ ನ್ಯಾಯಾಲಯಕ್ಕೆ ದಾಳಿ ಇಡಬೇಕು, ಇಲ್ಲಿ ನಾವು ವಿಚಾರಣೆಗೆ ಅಡ್ಡಿಯನ್ನ ಮಾಡಬೇಕು. ಯಾವಾಗ ಈ ಮಾತನ್ನ, ಈ ಸಾಕ್ಷ್ಯಗಳನ್ನ ನ್ಯಾಯಮೂರ್ತಿಗಳು ನೋಡಿದ್ರು, ಅದರಲ್ಲೂ ಕಲ್ಕತ್ತಾ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಘೋಷ್ ಅವರನ್ನ ಅಲ್ಲಿ ಘೆರಾವ್ ಮಾಡಿದ್ರು ಅಂತ ಯಾವಾಗ ಸಾಲಿಸಿಟರ್ ಜನರಲ್ ಸಾಕ್ಷ್ಯ ಸಮೇತ ಹೇಳಿದ್ರು, ವಿಪುಲ್ ಪಂಚೋಲಿ, ನ್ಯಾಯಮೂರ್ತಿಗಳಾದಂಥ ಪ್ರಶಾಂತ್ ಕುಮಾರ್ ಮಿಶ್ರಾ ಕೆರಳಿ ಕೆಂಡವಾಗ್ತಾರೆ. ಇದು ಅರಾಜಕತೆಗೆ ದಾರಿ ಕೊಡುವಂತ ಒಂದು ಸಂದರ್ಭ. ಲಾಲೆಸ್, ಕಾನೂನು ರಹಿತ, ಕಾನೂನು ಬಾಹಿರ ಅರಾಜಕತೆಗೆ ಒಳಪಡುವಂತ ಒಂದು ನ್ಯಾಯಾಲಯವನ್ನೇ ಗೂಂಡಾಗಿರಿಗೆ ತುತ್ತು ಮಾಡುವಂತ ಒಂದು ಕೆಲಸ ಇದು ಅನ್ನುವಂಥ ಮಾತನಾಡ್ತಾ, ಅನಧಿಕೃತವಾಗಿ ಒಂದು ಕಚೇರಿ, ನಿಮ್ಮದಲ್ಲದ ಕಚೇರಿ, ರಾಜಕೀಯ ಕಚೇರಿ ಅಲ್ಲ ಅದು, TMC ಕಚೇರಿ ಅಲ್ಲ ಅದು, ಒಂದು ಖಾಸಗಿ ಕಚೇರಿ, ಅದರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ವಿವರವಾದ ತನಿಖೆ. ಅದಕ್ಕೂ ಮೊದಲು ಕಪಿಲ್ ಸಿಬ್ಬಲ್ ಹೇಳ್ತಾರೆ, ಇಷ್ಟು ವರ್ಷ 2020 ನಡೆದಂತ ಕೇಸನ್ನು ಈಗ ಯಾಕೆ ಅಲ್ಲಿಂದ ಇಲ್ಲಿಯವರೆಗೆ ತನಿಖೆಯನ್ನ ಯಾವ ರೀತಿಯಲ್ಲಿ ಮಾಡಿದ್ದೇವೆ ಅನ್ನೋದನ್ನ ಇಡಿ ಸಾಕ್ಷ್ಯ ಸಮೇತ ಇಡುತ್ತೆ. ಇಷ್ಟೆಲ್ಲ ಇದ್ದಾಗಲೂ ನೀವು ಅನಧಿಕೃತವಾಗಿ ನೀವು ದಾಳಿ ಮಾಡಿದ್ದೀರಿ, ತನಿಖಾ ದಳದ ಸ್ವಾಯತ್ತೆಯ ಮೇಲೆ ದಾಳಿ ಮಾಡಿದ್ದೀರಿ, ಅವರ ತನಿಖೆಗೆ ಅಡ್ಡಿಪಡಿಸಿದ್ದೀರಿ, ದಾಖಲೆಗಳನ್ನ ಹೊತ್ತೊಯ್ದಿದ್ದೀರಿ, ದಾಖಲೆಗಳನ್ನು ವಿರೂಪ ಮಾಡುವ ಸಾಧ್ಯತೆಗೆ ಮುಂದಾಗಿದ್ದೀರಿ. ಸ್ವತಃ ಮುಖ್ಯಮಂತ್ರಿಗಳೇ ನೇರವಾಗಿ ಪಾಲ್ಗೊಂಡಿದ್ದಾರೆ, ಇಬ್ಬರು ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಒತ್ತಡ ತರಲಾಗ್ತಾ ಇದೆ, ನ್ಯಾಯಾಲಯದ ಒಳಗಡೆ ಗೂಂಡಾಗಿರಿ ನಡೆಸಲಾಗ್ತಾ ಇದೆ. ಇದರ ಅರ್ಥ ಏನು? ರಾಜಕೀಯ ಪ್ರೇರಿತ ಅಂತಿರಲ್ಲ, ಅದು ಹೇಗೆ? ಅದು ರಾಜಕೀಯ ಕಚೇರಿಯೇ? TMC ಕಚೇರಿಯೇ? ಇದು ಉದ್ದಟತನದ ಪರಮಾವಧಿ. ಪ್ರತೀಕ್ ಜೈನ್ ಅನ್ನುವ CEO ಮೇಲೆ ಅಲ್ಲಿ ರೈಡ್ ಆಗಿ ತನಿಖೆ ನಡೆಸ್ತಾ ಇದ್ರೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಏನ್ ಕೆಲಸ? ನ್ಯಾಯಮೂರ್ತಿಗಳ ಪ್ರಶ್ನೆ. ಇಂತಹ ಪ್ರಶ್ನೆ ಬಂದದ್ದಕ್ಕೆ ನ್ಯಾಯಮೂರ್ತಿಗಳು ಅತ್ಯಂತ ಕ್ರುದ್ಧರಾಗ್ತಾರೆ, ಕಟುವಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಅಷ್ಟೊತ್ತಿಗೆ ಮನು ಸಿಂಘ್ವಿ ಎಂಟರ್ ಆಗ್ತಾರೆ, ವಕೀಲರು. ಮೈ ಲಾರ್ಡ್, ನಾವು ಇಡಿಯ ಮೇಲೆ 2 ಕೇಸ್ ಹಾಕಿದ್ದೇವೆ ಅಂತಾರೆ. ಆಗ ಸಾಲಿಸಿಟರ್ ಜನರಲ್ ಪ್ರಶಾಂತ್ ಮೆಹ್ತಾ ಅವರು ಹೇಳ್ತಾರೆ, ಏಕಾಏಕಿ ದಾಳಿ, ನಾವು ಯಾವ ರಾಜಕೀಯ ಕಚೇರಿ ಮೇಲೂ ದಾಳಿ ಮಾಡಿಲ್ಲ. ಐಪ್ಯಾಕ್ ಕೇವಲ ಒಂದು ಸಮೀಕ್ಷೆಯ ಕಚೇರಿ, ಅದು ಖಾಸಗಿ ಕಚೇರಿ. TMCಗೂ ಅದಕ್ಕೂ ಯಾವುದೇ ಅಧಿಕೃತ ಸಂಬಂಧಗಳಿಲ್ಲ. ಅಂತ ಕಚೇರಿಯ ಮೇಲೆ, ಅದರ CEO ಮೇಲೆ ನಾವು ಪ್ರತೀಕ್ ಜೈನ್ ಮೇಲೆ ದಾಳಿ ಮಾಡಿದ್ದೇವೆ. ನಮ್ಮ ಹತ್ರ ಸಂಪೂರ್ಣ ದಾಖಲೆಗಳಿವೆ,
ಕಾನೂನಿನ ಎಲ್ಲ ಪ್ರೊಸೀಜರನ್ನು ನಾವು ಪೂರೈಸಿದ್ದೇವೆ. ಅಷ್ಟಾಗಿಯೂ ಪ್ರತೀಕ್ ಜೈನ್ ಮೇಲೆ ನಾವು ದಾಳಿ ಮಾಡಿರುವುದು, ಆದರೆ ಪ್ರತೀಕ್ ಜೈನ್ ಯಾವ ಕೋರ್ಟಿಗೂ ಹೋಗಿಲ್ಲ, ಸುಪ್ರೀಂ ಕೋರ್ಟ್ಗೂ ಬಂದಿಲ್ಲ, ಹೈಕೋರ್ಟ್ಗೂ ಬಂದಿಲ್ಲ, ಯಾವುದೇ ಪೊಲೀಸ್ ಕಚೇರಿಗೆ ಹೋಗಿಲ್ಲ. TMC ಮತ್ತು ಮಮತಾ ಬ್ಯಾನರ್ಜಿ ಅವರು ಕೇಸ್ ಯಾಕೆ ಮಾಡಿದ್ರು ನಮ್ಮ ಮೇಲೆ? ಅವರಿಗಿರುವ ಅಧಿಕಾರ ಏನು? ಯಾವ ಕಚೇರಿ ಮೇಲೆ ನಾವು ದಾಳಿ ಮಾಡಿದ್ದೇವೆ? ಯಾವ ವ್ಯಕ್ತಿಯನ್ನ ನಾವು ಟಾರ್ಗೆಟ್ ಮಾಡಿದ್ದೇವೆ? ಅದಕ್ಕಿರುವ ಸಾಕ್ಷ್ಯಾಧಾರಗಳನ್ನೆಲ್ಲ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಆ ವ್ಯಕ್ತಿ ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ. TMC ಮತ್ತು ಮಮತಾ ಬ್ಯಾನರ್ಜಿ ಯಾಕೆ ಕೊಟ್ರು? ಇದು ಪೂರ್ವಾಗ್ರಹ, ಇದು ಡೆಲಿಬ್ರೇಟೆಡ್. ಆದ್ರಿಂದ ಈ ಎರಡು ಕೇಸನ್ನು ವಿಚಾರಣೆಗೆ ಎತ್ತುಕೊಳ್ಳಕೂಡದು, ಇದಕ್ಕೆ ತಡೆಯಾಜ್ಞೆ ಕೊಡಬೇಕು ಮತ್ತು ಕ್ವಿಟ್ ಮಾಡಬೇಕು. ಆವಾಗ ಕೋರ್ಟು ಅದನ್ನು ಸೀರಿಯಸ್ ಆಗಿ ತಗೊಂಡಿದೆ. ಈ ಎರಡು ಕೇಸುಗಳನ್ನು ತಡೆಯಾಜ್ಞೆ ಕೊಟ್ಟಿದೆ. ಫೆಬ್ರವರಿ 3ಕ್ಕೆ ವಿಚಾರಣೆಗೆ ಒಂದು ಸಮಯವನ್ನು ನಿಗದಿ ಮಾಡಿದೆ. ಅಷ್ಟೇ ಅಲ್ಲ, DGP, ಕಮಿಷನರ್, ಮಮತಾ ಬ್ಯಾನರ್ಜಿ ಈ 3 ಜನ ಇದಕ್ಕೆ ತಕ್ಕಾದ ಉತ್ತರವನ್ನು ಕೊಡಬೇಕು ಅಂತ ನೋಟಿಸನ್ನು ಜಾರಿ ಮಾಡಿದೆ. ಇಟ್ ಈಸ್ ವೆರಿ ವೆರಿ ಸೀರಿಯಸ್. ಅದರ ಜೊತೆಗೆ ಸುಪ್ರೀಂ ಕೋರ್ಟಿನ ಎದುರು ಕಾಗ್ನಿಜೇಬಲ್ ಅಫೆನ್ಸ್ ಇದು. ಯಾಕೆಂತಂದ್ರೆ ಇಲ್ಲಿ ದಾಖಲೆ ಇದೆ. ಎಲ್ಲರೂ ಬನ್ನಿ, ಕೋರ್ಟಿಗೆ ಬನ್ನಿ, ಗೂಂಡಾಗಿರಿ ಮಾಡಿ, ನಿಮಗೆ ಭತ್ಯೆ ಕೊಡಲಾಗುವುದು, ಊಟ ಕೊಡಲಾಗುವುದು, ವಾಹನ ಕೊಡಲಾಗುವುದು. ಇವತ್ತು ವಿಚಾರಣೆ ಇದೆ. ಅದರಲ್ಲೂ ನ್ಯಾಯಮೂರ್ತಿ ಘೋಷ್ ಅವರನ್ನ ಗೆರಾವ್ ಮಾಡಲಾಗಿದೆ, ಬೆದರಿಸಲಾಗಿದೆ, ಭಯಾನಕ ವಾತಾವರಣವನ್ನ ನಿರ್ಮಾಣ ಮಾಡಲಾಗಿದೆ. ಇದು ಕಾಗ್ನಿಜೇಬಲ್ ಅಫೆನ್ಸ್. ಆದ್ರಿಂದ ಬಂಧಿಸಿ ವಿಚಾರಣೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಬೇಕು, FIR ಹಾಕ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ED ಕೇಳಿದೆ. ಮತ್ತೆ ಸಮಗ್ರ ವಿಚಾರಣೆಗೆ CBIಗೆ ವಹಿಸಲೇಬೇಕು. ಮತ್ತೆ ಇದಕ್ಕೆ ಟೈಮ್ ವೇಸ್ಟ್ ಮಾಡುವಂಗಿಲ್ಲ. ಯಾಕೆಂತಂದ್ರೆ ಅಮೂಲ್ಯ ದಾಖಲೆಗಳು ಅವರ ಹತ್ರ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ತಕ್ಷಣ ತಡೆಯಾಜ್ಞೆ ಕೊಟ್ಟಿದೆ. ಅಷ್ಟೇ ಅಲ್ಲ, ದಾಖಲೆಗಳನ್ನ ವಿರೂಪಗೊಳಿಸಬಾರದು, ದಾಖಲೆಗಳನ್ನ ನಾಶ ಮಾಡಬಾರದು, ಆ ದಾಖಲೆಗಳನ್ನ ಸೇಫ್ ಆಗಿಡಬೇಕು, ಅದನ್ನ ನ್ಯಾಯಾಲಯದ ಗಮನಕ್ಕೆ ಒಪ್ಪಿಸಬೇಕು ಅಂತ ದೀದಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಚಾರಣೆಯಲ್ಲಿ ಈ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇಷ್ಟು ಕೀನ್ ಅಬ್ಸರ್ವೇಷನ್ ಅಲ್ಲಿ, ಇಷ್ಟು ದಕ್ಷ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಅದನ್ನು ಕೈಗೆತ್ತಿಕೊಳ್ಳಬೇಕು. ಯಾಕೆಂತಂದ್ರೆ ಇವತ್ತು ಮಮತಾ ಬ್ಯಾನರ್ಜಿ ಮಾಡ್ತಾರೆ, ನಾಳೆ ಸ್ಟಾಲಿನ್ ಮಾಡ್ತಾರೆ, ನಾಳೆ ಇದು ಏನೋ ಕೇರಳದ ಮುಖ್ಯಮಂತ್ರಿ ಮಾಡ್ತಾರೆ. ಅದರ ಆಚೆ ಸಿದ್ದರಾಮಯ್ಯನವರು ಮಾಡಿದ್ರು ಆಶ್ಚರ್ಯ ಇಲ್ಲ. ಯಾಕೆಂತಂದ್ರೆ ಮಮತಾ ಬ್ಯಾನರ್ಜಿ ಅವರೇ EDಯ ಮೇಲೆ ಬಲಪ್ರಯೋಗ, ದಾಳಿ, ಸಾಕ್ಷ್ಯನಾಶ, ಅವರ ED ಅಧಿಕಾರಿಯ ಫೋನನ್ನು ಕಿತ್ಕೊಂಡು ರಾಜಾರೋಷವಾಗಿ ಹೋದದ್ದಕ್ಕೆ ಈ ದೇಶದಲ್ಲಿ ಮಾನ್ಯತೆ ದೊರೆಯಿತು ಅಂತಾದರೆ ಸಂವಿಧಾನಕ್ಕೆ ಎಂತ ಬೆಲೆ, ಒಕ್ಕೂಟ ವ್ಯವಸ್ಥೆಗೆ ಎಂತ ಬೆಲೆ, ಕೇಂದ್ರೀಯ ತನಿಖಾ ದಳಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ಬೆಂಬಲ ಕೊಡಬೇಕು ಅನ್ನುವಂಥ ಸಾಂವಿಧಾನಿಕ ಆಶಯದ ಕತೆ ಏನು? ಅರಾಜಕತೆ ಇಡೀ ದೇಶದೊಳಗೆ ಸೃಷ್ಟಿಯಾಗ್ಲಿಕ್ಕಿಲ್ವೇ? ನಾಳೆ ಇಲ್ಲಿ ಸ್ಥಳೀಯವಾಗಿರುವಂಥ ED ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದಾಗ ಅವ್ರ ಮೇಲೆ ಗೂಂಡಾಗಳು ಬರ್ಬೋದು, ಪೊಲೀಸರು ಬರ್ಬೋದು, ಸಚಿವರು ಬರ್ಬೋದು, ಮುಖ್ಯಮಂತ್ರಿಗಳು ಬರ್ಬೋದು, ಯಾರ್ಯಾರು ಬೇಕಾದರೂ ಬಲಪ್ರಯೋಗವನ್ನ ಮಾಡಬಹುದು. ಹಾಗಾದರೆ ದೇಶದ ತನಿಖಾ ದಳದ ಸಾಂವಿಧಾನಿಕ ಹಕ್ಕಿನ ಪ್ರಶ್ನೆ ಏನು? ಹಾಗಾಗಿ ಈ ಪ್ರಕರಣ ಕೇವಲ ಮಮತಾ ಬ್ಯಾನರ್ಜಿ ಅವರ ಪ್ರಕರಣವಾಗಷ್ಟೇ ಉಳಿದಿಲ್ಲ. ಇದು ದೇಶದ ಸಾಂವಿಧಾನಿಕ ಹಕ್ಕು ಬಾಧ್ಯತೆಗಳ ಮತ್ತು ಆ ಸಾಂವಿಧಾನಿಕ ತನಿಖಾ ಸಂಸ್ಥೆಯ ಸ್ವಾಯತ್ತೆಯ ಒಂದು ಭವಿಷ್ಯದ ಪ್ರಶ್ನೆ. ಹಾಗಾಗಿ ಫೆಬ್ರವರಿ 3ರ ಈ ವಿಚಾರಣೆ ಏನಿದೆಯಲ್ಲ, ಇದು ಅತ್ಯಂತ ಐತಿಹಾಸಿಕವಾದದ್ದು. ಜೊತೆಗೆ ಈಗ ED ಸುಪ್ರೀಂ ಕೋರ್ಟ್ ಎದುರು ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಮಮತಾ ಬ್ಯಾನರ್ಜಿ ಅವರ ಮೇಲೆ ಬಂಧಿಸಿ ವಿಚಾರಣೆ ಮಾಡುವಂತ ಗುರುತರವಾದಂಥ ಅಪರಾಧ ಇದು ಅಂತೇನು ಅಲ್ಲಿ ಮಂಡಿಸ್ತಾ ಇದೆ. ಅದಕ್ಕೇನಾದರೂ ನಾಳೆ
ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟರೆ, ಸುಪ್ರೀಂ ಕೋರ್ಟ್ ಇದನ್ನು ಇದೇ ಒಂದು ಗಂಭೀರವಾದಂಥ ದಾಟಿಯಲ್ಲಿ ವಿಚಾರಣೆಯನ್ನು ಮುಂದುವರಿಸಿದರೆ ಖಂಡಿತವಾಗಿ ಮಮತಾ ಬ್ಯಾನರ್ಜಿ ಅವರು ಬಹುಶಃ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕಾದಂಥ ಅಗತ್ಯ ಕೇಂದ್ರ ಸರ್ಕಾರಕ್ಕಿಲ್ಲ. ನ್ಯಾಯಾಲಯವೇ ಅವರನ್ನು ಜೈಲಿಗಟ್ಟಬಹುದು, ಅವರನ್ನು ಬಂಧಿಸಬಹುದು, ಅವರ ಅಧಿಕಾರ ತನ್ನಿಂದ ತಾನೇ ಅದು ಹೋಗಬಹುದು. ಆ ಎಲ್ಲ ಸಾಧ್ಯತೆಗಳು ಈ ಹೊತ್ತಿಗೆ ನೇರವಾಗಿ ಕಾನೂನಾತ್ಮಕವಾಗಿ ಕಾಣ್ತಾ ಇದೆ. ಹಾಗಾಗಿ ಯಾವಾಗಾದರೂ ಅಷ್ಟೇ ಮಾಡಿದ್ದುಣ್ಣೋ ಮಾರಾಯ ಆಗಲೇಬೇಕಲ್ಲ. ಎಷ್ಟು ಕಾಲ ದರ್ಪ, ಎಷ್ಟು ಕಾಲ ಕಾನೂನನ್ನು ಕೈಗೆತ್ಕೊಳ್ತೀರಿ? ಎಷ್ಟು ಕಾಲ ಇಡೀ ಒಕ್ಕೂಟ ವ್ಯವಸ್ಥೆ, ರಾಷ್ಟ್ರಪತಿ ಅಂತಿಲ್ಲ, ಮೋದಿ ಅಂತಿಲ್ಲ, ಪ್ರಧಾನಿ ಅಂತಿಲ್ಲ, ಸಂವಿಧಾನ ಅಂತಿಲ್ಲ, ನಿಮ್ಮ ಎಲ್ಲ ಹಠಾಟೋಪಕ್ಕೆ ಹೊಂದಿಸ್ಕೊಳ್ಳಿಕ್ಕೆ ಸಂವಿಧಾನದ ಪುಸ್ತಕ ಎತ್ಕೊಂಡ್ರಾಯ್ತೆ ಹೊರತು ಸಂವಿಧಾನದ ಆಶಯ ನಿಮಗೆ ಬೇಕಾಗಿಲ್ಲ. ಆದರೆ ಈಗ ಕಾಲ ಪಕ್ವವಾಗಿದೆ. ಇದು ಶಿಶುಪಾಲ್ನ 101 ಅಪರಾಧವನ್ನು ಕೃಷ್ಣ ಮನ್ನಿಸಿ ಆಮೇಲೆ ಹೇಗೆ ಅವನಿಗೆ ಶಿಕ್ಷೆ ಕೊಟ್ಟನೋ ಅದೇ ರೀತಿಯಲ್ಲಿ ಇಲ್ಲಿ ಪಾಪದ ಕೊಡ ತುಂಬಿದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಫೆಬ್ರವರಿ 3ಕ್ಕೆ ಸಂಪೂರ್ಣವಾಗಿ ವಿಚಾರಣೆಯಲ್ಲಿ ಹೊರಬರಲಿದೆ. ಕೊನೆಗೂ ಹೋರಾಟ, ಗತ್ತು, ಗಾಂಭೀರ್ಯ, ಹಿಟ್ಟಲಗಿರಿ, ನಾನು ಮಾಡಿದ್ದೆ ನಾನೇ ಅಂತ ಮೆರೆದಂಥ ಈ ಮೆರೆಯುವಿಕೆಗೆ ಒಂದು ಅಂತ್ಯಕಾಲ ಸಮೀಪಿಸಿದೆ. ನಮಸ್ತೆ.